ಫ್ರೆಂಡ್ಸ್, ನಾವೀಗ ಹೋಗ್ತಾ ಇರೋದು ಪಿರಿಯಾಪಟ್ಟಣಕ್ಕೆ ರೀಚ್ ಆಗೋ ರೋಡು. ನಮ್ಮ ಹರ್ಷಿತ್ ಅವರು ತುಂಬ ಚೆನ್ನಾಗಿ ಗಾಡಿ ಓಡಿಸ್ತಾ ಇದ್ದಾರೆ. ಹೌದು, ಹಾಯ್ ಹೇಳಿ. ನೋಡಿ ಫ್ರೆಂಡ್, ಹರ್ಷಿತಣ್ಣ, ಇದರಲ್ಲಿ ಏನಾದ್ರು ನಿಮ್ಗೆ ವಿಶೇಷತೆ ಆಯ್ತಾ? ಈ ರೋಡಲ್ಲಿ ನಿಮ್ಗೆ ಚಿಕ್ಕ ವಯಸ್ಸಲ್ಲಿ ಕಳೆದಿರೋ ನೆನಪು? ಹೌದು, ಆಕ್ಚುಲಿ ನಮ್ಮ ಅಪ್ಪ ನಾನು ಒಂದು ಕೋತಿ 4ನೇ ಕ್ಲಾಸಲ್ಲಿ ಇರ್ಬೇಕಾದ್ರೆ ಇಲ್ಲೊಂದು ಗುಡಿ ತರ ಇದೆ, ಕರ್ಕೊ ಬರ್ತಾ ಇದ್ರು. ಅವಾಗ ಕೈನೆಟಿಕ್ ಹೋಂಡಾ ಇತ್ತು. ಅವಾಗ 5 ಗಂಟೆ 6 ಗಂಟೆಗೆಲ್ಲ ಈ ಕಡೆ ಯಾವ ಗಾಡಿಗಳು ಬರಲ್ಲ, ಅಂದ್ರೆ ಅಷ್ಟೊಂದು ಭಯ. ಆನೆಗಳು ಹೆವಿ ಕಾಟ ಇಲ್ಲಿ. ಒಂಟಿ ಸಲಗ ಆನೆಗಳೆಲ್ಲ ಜಾಸ್ತಿ ಇರುತ್ತೆ ಇಲ್ಲಿ. ಅದು ಒಂಟಿ ಸಲಗ ಆನೆ ಇತ್ತು ಅಂದ್ರೆ ಅದಕ್ಕೆ ಹೆವಿ ಕೋಪ ಜಾಸ್ತಿ. ಗುಂಪಲ್ಲಿದ್ರೆ ಅಷ್ಟೊಂದು ಭಯ ಪಡಂಗಿಲ್ಲ. ಹರ್ಷಿತಣ್ಣ, ಇವಾಗ ಆನೆಗಳು ಬಂದರೆ ನಾವು ಏನು ಮಾಡಬೇಕು? ಈಗ ಎಕ್ಸಾಂಪಲ್, ನಾವೀಗ ಬೈಕಲ್ಲಿ ಬಂದಿರ್ತಾರೆ ನಮ್ಮ ಫ್ರೆಂಡ್ಸು, ಈಗ ಸಡನ್ನಾಗಿ ಆನೆ ಅಟ್ಯಾಕ್ ಮಾಡ್ತು ಅಂತ ಹೇಳಿದ್ರೆ, ಇಲ್ಲ ಆನೆ ಕಾಣಿಸ್ಕೊಳ್ತು ಅಂದರೆ ನಾವು ಏನು ಮಾಡ್ಬೇಕು ಆ ಟೈಮಲ್ಲಿ? ಆನೆಗಳು ಕಾಣಿಸ್ಕೊಂತು ಅಂತ ಅಂದರೆ ನೀವು ಜಾಸ್ತಿ ಕೂಗಾಡ್ದು ಕಿರ್ಚೋದು ಈ ಥರ ಆಟಗಳು ಆನೆಗಳ ಮುಂದೆ ಆಡಬಾರ್ದು. ಸೈಲೆಂಟ್ ಆಗಿರಬೇಕು, ಅದ್ರ ಪಾಡಿಗೆ ಅದು ಹೋಗುತ್ತೆ. ಒಂದು 5 ನಿಮಿಷ ಅಲ್ಲೆಲ್ಲ ಮರದ ಹತ್ರ ಏನೋ ಸೈಡಲ್ಲಿ ನಿಂತ್ಕೊಂಡ್ರೆ ಸ್ಟ್ಯಾಚು ಆಗಿರ್ಬೇಕು. ಮೂಮೆಂಟ್ ಯಾವ್ದು ಸೌಂಡ್ ಆಗ್ಲಿ ಇರಬಾರ್ದು. ಆಮೇಲೆ ಒಂಟಿ ಸಲಗಾನ ಇತ್ತು ಅಂತಂದ್ರೆ ನಿಮ್ಗೆ ಹೆವಿ ಡೇಂಜರ್ ಆಗುತ್ತೆ. ಗುಂಪಲ್ಲಿದ್ರೆ ಏನು ಅಷ್ಟೊಂದು ಪ್ರಾಬ್ಲಮ್ ಆಗಲ್ಲ, ಅದ್ರ ಪಾಡೋದು ಹೋಗುತ್ತೆ. ಬಟ್ ಒಂಟಿ ಸಲಗ ಇತ್ತು ಅಂತಂದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಈಗ ಎಕ್ಸಾಂಪಲ್, ಈಗ ನಾವು ಎಲ್ಲೆಲ್ಲೋ ನಿಲ್ಸ್ಬಿಟ್ಟು ಒಂದು ಫೋಟೋ ಶೂಟ್ ಏನೋ ಮಾಡ್ತಾ ಇರ್ತೀವಿ, ಯಾಕಂದ್ರೆ ಪ್ಲೇಸ್ ತುಂಬಾ ಅದ್ಭುತವಾಗಿದೆ. ಇಲ್ಲಿ ಯಾವುದೋ ಒಂದು ಫೋಟೋ ತೆಗಿಸ್ಬೇಕು ಅಂತ ಹೇಳ್ಬಿಟ್ಟು ಯಾರಾದ್ರೂ ನಿಂತ್ಕೊಂಡಿರ್ತಾರೆ. ಆ ಟೈಮಲ್ಲಿ ಏನಾದ್ರು ಆನೆ ಬರ್ತೈತೆ ಅಂದ್ರೆ ನಮ್ಗೆ ಯಾವ ತರ ಅದು ಮೂಮೆಂಟ್ ಗೊತ್ತಾಗುತ್ತೆ ನಮ್ಗೆ? ಆನೆಗಳು ಬರುತ್ತೆ, ನೀವು ಅದು ಬರುತ್ತೆ ಅಂದ್ರೆ ಈ ರೋಡ್ಗೆ ಅದೊಂದು ಟೈಮಿಂಗ್ಸ್ ಇರುತ್ತೆ. ಒಂದು 5 ವಾಕಿಂಗ್ ಟೈಮ್ಸ್, ನಾವು ಅದರ ಪ್ಲೇಸ್ ಬಂದಿರ್ತೀವಿ ಆ ಟೈಮ್ಗೆ. ಅದು ಹೋಗುತ್ತೆ. ನಿಮ್ ತಂದೆಯವ್ರು ಕರ್ಕೊ ಬರ್ತಿದ್ ಗುಡಿ ಇದೆ ಗುಡಿಗೆ ನಮ್ಮ ತಂದೆಯವರು ಒಂದು 6 ಗಂಟೆಗೆ ನೈಟ್ ಹೊತ್ತು ಕರ್ಕೊಬರ. ಸ್ಕೂಟಿ ಬೇರೆ ಆಕ್ಟಿವಾ, ಸ್ಟಾರ್ಟು ಆಗ್ತಾ ಇರಲಿಲ್ಲ, ಅದು ಎಲ್ಲಿ ಕರ್ಕೊಬರ. ಹರ್ಷಿತಣ್ಣ, ಇನ್ನೊಂದು ಡೌಟ್ ಇದೆ. ಇಲ್ಲಿ ಬರೀ ಆನೆಗಳು ಮಾತ್ರ ಇರೋದಾ ಅಥವಾ ಬೇರೆ ಪ್ರಾಣಿಗಳು ಇದಾವ? ಚಿರತೆ, ಹುಲಿ? ಇಲ್ಲಿ ಹುಲಿ ಇಲ್ಲಿ ಗಂಟ ಎಲ್ಲೋ ಈ ಕಾಡಲ್ಲಿ ಕಾಣಿಸಿಲ್ಲ. ಆನೆಗಳು ಹೆವಿ ಜಾಸ್ತಿ, ಹೈಯೆಸ್ಟ್ ಆನೆಗಳಿರೋದು ಇದೇನೆ. ಯಾಕಂದ್ರೆ ಇದ್ರ ಹೆಸರೇ ಆನೆ ಚೌಕೂರ್ ಅಂತ. ಹೆಸರಲ್ಲಿ ಆನೆ ಚೌಕೂರ್ ಇರೋದ್ರಿಂದ ಇಲ್ಲಿ ಆನೆಗಳು ಜಾಸ್ತಿ ಇದೆ. ಅದ್ ಬಿಟ್ರೆ ಚಿರತೆಗಳು ಜಾಸ್ತಿ ಇದೆ. ಮೇನ್ ಆಗಿ ನಾವ್ ಎದುರ್ಬೇಕಾಗಿರೋದು ಇಲ್ಲಿ ಆನೆಗಳಿಗೇನು. ಚಿರತೆಗಳು ಅಷ್ಟೊಂದು ಡಿಸ್ಟರ್ಬೆನ್ಸ್ ಮನುಷ್ಯನ್ ಮಾಡಲ್ಲ. ಅದು ಇಲ್ಲಿ ನೋಡಿ ನಮ್ಮ ಹನುಮಂತರ ಇರೋದು. ಜೈ ಹನುಮಾನ್. ಈಗ ನೀವು ಚಿಕ್ಕದ್ರಲ್ಲೆಲ್ಲ ಇಲ್ಲೇ ಬೆಳೆದಿ, ಇಲ್ಲೇ ಕಾಲೇಜ್ ಎಜುಕೇಶನ್ ಎಲ್ಲ ಮುಗಿಸಿರೋದು. ಈಗ ನಿಮಗೆ ಯಾವತ್ತಾದ್ರೂ ಅಂದ್ರೆ ನಿಮ್ಮ ಚಿಕ್ಕ ವಯಸ್ಸಲ್ಲಾಗ್ಲಿ, ನಿಮ್ಮ ಕಾಲೇಜ್ ಡೇಸಲ್ಲಾಗ್ಲಿ ಆನೆಗಳು ಎದುರುಗಡೆ ಬಂದಿರೋದು ಈ ರೋಡಲ್ಲಿ ಓಡಾಡ್ಬೇಕಾದ್ರೆ, ಅಥವಾ ಮನೆ ಹತ್ರ ಬಂದಿರೋದು ಆ ಥರ ಏನಾರ? ನಮ್ಮ ಕಾಲೇಜ್ ಸ್ಕೂಲ್ಗೆ ಒಂದ್ಸಲ ಒಂದು ಆನೆ ಬಿಟ್ಟಿದ್ದು. ಅವಾಗ ನಾನು ತುಂಬಾ ಚಿಕ್ಕವನಾಗಿದ್ದೆ, ಸರಿಯಾಗಿ ನೆನಪಿಲ್ಲ. ಬಟ್ ಅವಾಗ ಪೇಪರಲ್ಲೆಲ್ಲ ಬಂದಿತ್ತು. ಆಮೇಲೆ ಆನೆನ ಇಟ್ಕೊಂಡು ಹೋಗೋಕ್ಕೆ ಇನ್ನೊಂದು 5-6 ಆನೆಗಳನ್ನ ಸ್ಕೂಲ್ ಹತ್ರ ಕರ್ಸಿದ್ರು. ಅಂದ್ರೆ ಟ್ರೈನ್ ಆನೆಗಳನ್ನ ಮಾತ್ರ ಹಿಡಿಯಕ್ಕಾಗೋದು. ಅದು ಕಾಡಾನೆಗಳನ್ನ ಹಿಡಿಬೇಕು ಅಂದ್ರೆ ಟ್ರೈನ್ ಆನೆಗಳನ್ನ ಕರ್ಸರೆ ಮಾತ್ರ ಹಿಡಿಯಕ್ಕಾಗೋದು. ಆ ತರ ಅದಕ್ಕೆ ಬಳಸಿದ್ದಾರೆ, ಹೆಂಗ್ ಹಿಡಿಬೇಕು. ರೋಡಲ್ಲಿ ಯಾವತ್ತಾದ್ರೂ ನೀವು ಈ ತರ ಒಂದು ಅಪಾಯದಲ್ಲಿ ತಗ್ಲಾಕೊಂಡಿದ್ರ ಆನೆಗಳು? ಹೌದು, ಈಗ ರೀಸೆಂಟ್ ಆಗಿ ಇರ್ಬೋದು, ಚಿಕ್ಕ ವಯಸ್ಸಲ್ಲಿ ಇರ್ಬೋದು. ಈಗ ರೀಸೆಂಟ್ ಆಗಿ ನಾನು ಒಂದ್ಸಲ ಕೇರಳಕ್ಕೆ ಹೋಗಿದ್ದೆ. ನಾನು ಬೈಕಲ್ಲಿ ಹೋಗ್ತೀನಿ ಅಂದ್ರೆ ಹೆವಿ ರಿಸ್ಕ್. ಕಾರಲ್ಲಿ ಆದ್ರೆ ನಾವು ಗ್ಲಾಸ್ ಏರ್ಸ್ಕೊಂಡು ಒಂದು 5 ನಿಮಿಷ. ಗ್ಲಾಸ್ ಮೇನ್ ಗಾಡಿಗಳಿಗೆ ಸೌಂಡ್ ಕಿವಿಗೆ ಬರಬಾರ್ದು ಅದಕ್ಕೆ, ಆನೆಗಳಿಗೆ. ಅದು ಕಿವಿಗೆ ಹೊಡಿತು ಅಂತ ಅಂದ್ರೆ ಹೆವಿ ಕೋಪ ಬರುತ್ತೆ ಅದಕ್ಕೆ. ಇವಾಗ ಒಂದು ಕಾಗೆ ಕೂಗಿದ್ರು ಆನೆಗಳಿಗೆ ಹೆವಿ ಕೋಪ ಬಂದು ಕಾಗೆಗಳಿಗೆ ಹೊಡಿಯಕ್ ಹೋಗುತ್ತೆ. ಇನ್ ಮನುಷ್ಯರಿಗೆ ಬಿಡುತ್ತಾ? ಅಷ್ಟೊಂದು ಕೋಪ ಜಾಸ್ತಿ. ಅದಕ್ಕೆ ಸೈಲೆಂಟ್ ಆಗಿ ಇದ್ಬಿಟ್ರೆ ಸೌಂಡ್ ಮಾಡ್ದೇನೆ ಮೇನ್ ಲೈಟ್ ಆಫ್ ಮಾಡ್ಬಿಡ್ಬೇಕು ನೈಟ್ ಹೊತ್ತಾದ್ರೆ. ಆಗ ಅದೇ ರೋಡ್ ಕ್ರಾಸ್ ಮಾಡ್ಕೊಂಡು ಒಂದು 5 ನಿಮಿಷ ಇರುತ್ತೆ ಯಾವ್ದೇ ಪ್ಲೇಸ್ ಅಲ್ಲ ಆದ್ರೂ ಅಷ್ಟೇ. ಆಮೇಲೆ ಅದೇ ಹೊಂಟೋಗುತ್ತೆ. ಅದಾದ್ಮೇಲೆ ಕಾರ್ ನೀವು ಸ್ಟಾರ್ಟ್ ಮಾಡ್ಕೊಂಡು ಮೂವ್ ಮಾಡೋದು. ಬಿಟ್ಟು ನೀವು ಲೈಟ್ ಹಾಕೋದು, ಹೆಡ್ ಲೈಟ್ ಆನ್ ಮಾಡೋದು ಅಲ್ಲ. ನೀವು ಹೇಳಿದ್ರಿ ಇವಾಗ ರೀಸೆಂಟ್ ಆಗಿ ನಾನು ಮತ್ತೆ ನಮ್ಮ ವೈಫ್ ಹೋಗ್ಬೇಕಾದ್ರೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿತ್ತು ಅಂತ. ಅದನ್ನೇನಾರು ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ? ಆಕ್ಚುಲಿ ಅದು ನಾನು ಬೈಕಲ್ಲಿ ಕೇರಳಕ್ಕೆ ಹೋಗ್ತಾ ಇರ್ಬೇಕಾದ್ರೆ 4 ಆನೆ, ಅಂದ್ರೆ ನಾನು ಇಲ್ಲಿ ಲೆಫ್ಟಲ್ಲಿ 2 ಆನೆ ಇದೆ, ರೈಟಲ್ಲಿ 2 ಆನೆ ಇದೆ ಮೇನ್ ರೋಡಲ್ಲಿ. ನಾನು ರೈಟ್ಗೆ ಬಲ್ಸ್ಕೊಂಡು ಹೋಗ್ತೀನಿ ಅಂದ್ರೆ ರೈಟಲ್ಲಿ 2 ಆನೆ ಇದೆ. ಮುಂದೆಗಡೆ ಇದೆ 4 ಆನೆ ಬರ್ತಾ ಇದೆ. ನಮ್ಮ ಫ್ರಂಟಿಗೆ ಬರ್ತಾ ಇದೆ 4 ಆನೆಗಳು. ಹಿಂದೆ ತಿರ್ಸ್ಕೊಂಡು ಹೋಗೋಣ ಅಂತ ಹಿಂದೆ ಗಾಡಿ ತಿರ್ಸ್ತೀನಿ. ಬೈಕಲ್ಲಿ ನಾವಿಬ್ಬರೇ ಇರೋದು. ಹಿಂದೆ ತಿರ್ಸ್ತೀನಿ, ಉದ್ದಕ್ಕೂ ಕಾರ್ ನಿಂತ್ಕೊಬಿಟ್ಟಿದೆ. ಸರಿ, ಸುಮಾರು ಎಷ್ಟು ಗಂಟೆ ಇರ್ಬೋದು? ಸುಮಾರು ಒಂದು 5:30 ಟೈಮ್ ಅಷ್ಟರಲ್ಲಿ 4 ಆನೆಗಳು. ಆಕ್ಚುಲಿ ಹೇಳ್ಬೇಕಂದ್ರೆ ಒಂದು ಕಾರ್ ಅವ್ನು ಹೋದ, ಅವ್ನ ಹಿಂದ್ಗಡೆ ಹೋಗಕ್ಕಂತ ಟ್ರೈ ಮಾಡಿದ್ವಿ. ಬಟ್ ಆ ಕಾರ್ ಅವನ್ಗೇನೆ ಬಿಡ್ಲಿಲ್ಲ. ಸೊಂಡ್ಲಲ್ಲಿ ರಪ್ಪ ಅಂತ ಹೊಡಿತು ಕಾರ್ ಅವನ್ಗೇನೆ. ಏನೋ ಇದೆ ಶುಂಠಿ ಎಲ್ಲ ಮಾಮೂಲಿ ಕಾಡಿಂದೆಲ್ಲ ಇದ್ ಮಾಡ್ತಾರೆ. ನೇಚರ್ ಚೆನ್ನಾಗಿರುತ್ತಲ್ಲ, ಬೆಳೆದಿರೋದು. ಒರಿಜಿನಲ್ ಶುಂಠಿ.
ಅಂದರೆ ಯಾವುದೇ ಥರ ಕೆಮಿಕಲ್ ಇರಲ್ಲ. ಹೌದು ಹೌದು, ಒರಿಜಿನಲ್ ಏನೇ ಕೆಮಿಕಲ್. ಬೆಂಗಳೂರಲ್ಲೆಲ್ಲ ಈ ಕಾಡಿಗೆ ಬಂದರೆ ನಿಮ್ಗೆ ಗೊತ್ತಾಗೋದು, ಇಲ್ಲಿ ಆಕ್ಸಿಜನ್ ಎಲ್ಲ ನೀವು ತೊಗೊಂಡ್ರೆ ತುಂಬ ಚೆನ್ನಾಗಿದೆ. ಬೆಂಗಳೂರಿಗೂ ಇಲ್ಲಿಗೂ ಎಷ್ಟು ತುಂಬ ವ್ಯತ್ಯಾಸ ಬರುತ್ತೆ. ತುಂಬ ಚೆನ್ನಾಗಿದೆ. ಬೆಂಗಳೂರಲ್ಲಿ ಇಲ್ಲೇ ಇದ್ಬಿಡೋಣ ಅನ್ಸುತ್ತೆ ನಮಗೆ. ಎ ಸಿ ಬಟ್ ಏನು ಮಾಡೋದು, ದುಡಿಯೋಕ್ಕಾಗಲ್ಲ ನಮ್ಗಳಿಗೆ. ಯಾಕಾಗಲ್ಲ? ಹಂಗಿದ್ದಿದ್ರೆ ಆರಾಮಾಗಿ ನಾವು ಇಲ್ಲೇ ಇರ್ಬೋದಿತ್ತು. ಯಾಕಾಗಲ್ಲ ಹರ್ಷಿತ್ ಅವರೇ? ವ್ಯವಸಾಯ ಮಾಡಬೇಕು. ಬೆಂಗಳೂರಿಗೆ ಬ್ರೋ ಇಲ್ಲೇನೋ ಇದೆ ಹರ್ಷಿತ್ ಅವರೇ, ಕುದುರೆ ಅಂದ್ರೆ ಕಟಾಕಿದ್ದಾರಾ ಇದು? ಸಾಕಿರೋದು. ಸ್ಲೋ ಮಾಡ್ತೀರಾ? ಅಂತ ಇದು ಹಾಲು ಎಲ್ಲ ವಿಲೇಜ್ ಕಡೆ ಬರುತ್ತೆ. ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಯಿತು.